ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ, ಈ ತರ ಗಿಡದಲ್ಲಿ ಮಿಲಿ ಬಗ್ಸ್ ಆಗ್ಬಿಟ್ಟಿದೆ. ಇದು ಒಂದು ಗಿಡದಲ್ಲಿ ಆಗಿದ್ದು ಎಲ್ಲಾ ಗಿಡಕ್ಕೂ ಯಾಕೋ ಸ್ಪ್ರೆಡ್ ಆಗ್ತಾ ಬರ್ತಾ ಇದೆ. ಇದು ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಿಮಗೆ ಅಂತ ಅಂದ್ರೆ ನೋಡಿ, ಇಲ್ಲೂ ಇದೆ. ಹೆಂಗ್ ಗೊತ್ತಾಗುತ್ತೆ ಇದಿದೆ ಅಂತ ಅಂದ್ರೆ, ಇದರಲ್ಲಿ ಇರುವೆಗಳು ಓಡಾಡ್ತಾ ಇರ್ತವೆ ಜಾಸ್ತಿ. ಬಟ್ ಇರುವೆಗಳು ಬರೋದೇ ಮಿಲಿ ಬಗ್ಸ್ನ ತಿನ್ನಕ್ಕೆ ಬರ್ತವೆ. ಇದೇನಾದ್ರೂ ಹತ್ಕೊಬಿಟ್ರೆ ಗಿಡ ನೋಡಿ ಇಲ್ಲಿ ಎಲ್ಲ ಜೀವ ಕಳ್ಕೊಂಡಂಗೆ ಹಾಕೋಗ್ಬಿಡ್ತವೆ. ಇದು ನಾನು ಲಾಸ್ಟ್ ಟೈಮ್ ಒಂದ್ಸಲ ಸ್ಪ್ರೇ ಮಾಡಿದ್ದೆ ನಾನು, ಹಾಗಾಗಿ ಗಿಡ ಕಮ್ಮಿ ಆಗಿದೆ. ಆ ಮಿಲಿ ಬಗ್ಸ್ ಕಮ್ಮಿ ಆಗ್ತಾ ಬಂದ್ಮೇಲೆ ನೋಡಿ ಇಲ್ಲಿ ಹೊಸ ಹೊಸ ಚಿಗುರು ಬರಕ್ ಸ್ಟಾರ್ಟ್ ಆಗಿದೆ. ಈ ತರ ಅಷ್ಟೇ, ಮಿಲಿ ಬಗ್ಸ್ ಎಲ್ಲ ಹೋದ್ಮೇಲೆ ಈ ತರ ಹೊಸ ಚಿಗುರು ಬರಕ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಅದು DIY ರೆಸಿಪಿನ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ. ಎಲೆ ಎಲ್ಲ ಒರೆಸಿ ನೀಟಾಗಿ ಇಡ್ತಾ ಇದ್ದೆ ಫಸ್ಟ್. ಈಗ ಯಾಕೋ ಅದು ಇದು ಬಿಸಿಲಿ ಗಿಡಗಳನ್ನ ಸರಿಗ್ ನೋಡ್ಕೊಂಡಿಲ್ಲ. ಸಕ್ಯುಲೆಂಟ್ಸ್ನ ಮೊದಲನೇ ಸಲ ಬೆಳೆಸ್ತಾ ಇರೋದು ನಾನು. ಇದೊಂದು ಎರಡೇ ಇರೋದು. ಇದಂತೂ ಎಲ್ಲಿ ಮುಟ್ಟಿದ್ರೆ ಬಿದೋಗ್ಬಿಡುತ್ತೋ ಅನ್ನಂಗಿದೆ. ಬಟ್ ಇಲ್ಲ, ಚಿಕ್ಕದು ಇಷ್ಟಿತ್ತು ತಂದಾಗ ಈಗ ಸ್ವಲ್ಪ ದೊಡ್ಡದಾಗಿದೆ. ಇದು ಸ್ವಲ್ಪ ಅಗ್ಲ ಆಗಿದೆ ಈ ಗಿಡ ಎಲ್ಲ. ಎಲೆಗಳೇನು ಒರೆಸಿಲ್ಲ, ಹಿಂಗ್ ಮಾಡಾಕ್ಬಿಟ್ಟಿದ್ದೀನಲ್ಲ, ಅದಕ್ಕೆ ಪ್ಲಾಂಟ್ಸಿಗೆ ಸಾರಿ ಹೇಳ್ತಾ ಇನ್ಮೇಲಿಂದ ಚೆನ್ನಾಗಿ ನೋಡ್ಕೋತೀನಿ. ಈಗ ಮಿಲಿ ಬಗ್ಸಿಗೆ ದಿ ಬೆಸ್ಟ್ ರೆಮಿಡಿ ನೋಡೋಣ. ಇದು ಮಿಲಿ ಬಗ್ಸಿಗೆ ಮಾತ್ರ ಅಲ್ಲ, ಯಾವುದೇ ತರ ಹುಳಗಳಿದ್ರು ಇಂಡೋರ್ ಪ್ಲಾಂಟ್ಸಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪು ಕನ್ನಡ ವ್ಲಾಗ್ಸ್. ಲೆಟ್ಸ್ ಗೆಟ್ ಇನ್ ಟು ದ ವ್ಲಾಗ್. ಇಲ್ಲೇ ಹೊರಗಡೆನೆ ಕುತ್ಕೊಂಡಿದ್ದೀನಿ. ಇದಕ್ಕೆ ಏನೇನ್ ಬೇಕು ಅಂತ ಅಂದ್ರೆ, ಇದು ನೀಮ್ ಆಯಿಲ್ ಎಲ್ಲಾ ಮೆಡಿಕಲ್ ಶಾಪ್ ಅಲ್ಲೆಲ್ಲ ಸಿಗುತ್ತೆ. ನೀಮ್ ಆಯಿಲ್ ತಗೊಳ್ಳಿ, ಮತ್ತೆ 1 ಸ್ಪೂನ್ ಅಷ್ಟು ಜೆಲ್, ಯಾವ್ದಾದ್ರು ಡಿಶ್ ವಾಷರ್ ಜೆಲ್ ತಗೊಳ್ಳಿ. ಆಮೇಲೆ ಒಂದ್ ಶಾಂಪೂ, ಎನಿ ಶಾಂಪೂ ತಗೋಬಹುದು. ನನಗೆ ಪ್ಯಾಕ್ ಇತ್ತಲ್ಲ ಅಂತ ಇದನ್ನ ಎತ್ಕೊಂಡ್ಬಂದೆ. ಇದರಲ್ಲಿ ಅರ್ಧ ಹಾಕೊಂಡ್ರೆ ಸಾಕು, ತುಂಬಾ ಗಿಡಗಳಿಗಾಗುತ್ತೆ. ಇದು 1 ಲೀಟರ್ ವಾಟರ್ ಬಾಟ್ಲು. ಇದು ನಮ್ಮ ಆಲೂರು ಸಂತೆಲ್ ತಂದಿದ್ದು ನಾನು ಸ್ಪ್ರೇ. ನೀವ್ ಏನೇ ಸ್ಪ್ರೇ ಬಾಟ್ಲನ್ನ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಕೊಲ್ಲಿಂದೆಲ್ಲ ಬಾಟಲ್ಸ್ ಇರುತ್ತಲ್ಲ ಅದನ್ನ ಯೂಸ್ ಮಾಡ್ಬೋದು. ಮೆಷರ್ಮೆಂಟ್ ಹೆಚ್ಚು ಕಮ್ಮಿ ಆದ್ರೂ ನಡೆಯುತ್ತೆ. 1 ಲೀಟರ್ಗೆ ಎಲ್ಲ ಒಂದು 5 ml ಹಾಕೊಂಡ್ರೆ ಸಾಕು. ಮಿಲಿ ಬಗ್ಸ್ ಏನಾದ್ರು ಜಾಸ್ತಿ ಇತ್ತು ಅಂತ ಅಂದ್ರೆ ನೀಮ್ ಆಯಿಲ್ ನ ಒಂದು 10 ml ವರೆಗೂ ಹಾಕೊಳ್ಳಿ 1 ಲೀಟರ್ಗೆ. ಇದೆಲ್ಲ ಹಾಕೊಂಡು ಸ್ಪ್ರೇ ಮಾಡಿ 1 ಡೇ ಬಿಟ್ಬಿಟ್ಟು ನೆಕ್ಸ್ಟ್ ಡೇ ಅದನ್ನ ವೈಪ್ ಮಾಡ್ಕೋಬೇಕು. ನೀಮ್ ಆಯಿಲ್ ಒಂದು 10 ml ಅಷ್ಟು ಜಾಸ್ತಿನೇ ಇದೆ, ಹಂಗಾಗಿ ಒಂದು 10 ml ಅಷ್ಟು ಹಾಕಿದೀನಿ. 5 ml ಅಷ್ಟು ಡಿಶ್ ವಾಷರ್ ಲಿಕ್ವಿಡ್, ಒಂದು 5 ml ಅಷ್ಟು ಡಿಶ್ ವಾಷರ್ ಲಿಕ್ವಿಡ್ ಹಾಕೊಳ್ಳಿ ಸಾಕು. ಶಾಂಪೂ ಹಾಕೋದ್ರಿಂದ ಗಿಡದ ಎಲೆ ಇರುತ್ತಲ್ಲ, ಅದು ಪಳಪಳ ಅಂತ ಹೊಳಿತಾ ಇರುತ್ತೆ, ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದಕ್ಕೆ ಉಸಿರಾಡಕ್ಕೆ ಅದ್ ಕೆಮಿಕಲ್ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅಂತ ನಾನು ನೆಕ್ಸ್ಟ್ ಡೇ ಒರೆಸಿ ಅಂತ ಹೇಳಿದೆ. ನೆಕ್ಸ್ಟ್ ಡೇ ಏನ್ ಮಾಡ್ಬೇಕು ಅಂದ್ರೆ, ಬರೀ ನೀಮ್ ಆಯಿಲ್ ಹಾಕ್ಬಿಟ್ಟು ಸ್ಪ್ರೇ ಮಾಡ್ಬೇಕು. ಇದಕ್ಕೆ ನಾನೀಗ 5 ml ಡಿಶ್ ವಾಷರ್ ಲಿಕ್ವಿಡ್, ಆಮೇಲೆ 10 ml ನೀಮ್ ಆಯಿಲ್, ಆಮೇಲೆ ಇನ್ನೊಂದೇನು ಶಾಂಪೂ ಒಂದು 2-3 ml ಅಷ್ಟೇ ಶಾಂಪೂ ಹಾಕೊಂಡಿದೀನಿ. ಅದಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನೇ ಸ್ಪ್ರೇ ಬಾಟಲ್ ತಗೊಂಡು ಎಲ್ಲಾ ಗಿಡಗಳಿಗೂ ಸ್ಪ್ರೇ ಮಾಡ್ಕೊ ಬರೋದಷ್ಟೇ. ಗಿಡಗಳಿಗೆ ಹಿಂದೆ ಮತ್ತೆ ಮುಂದೆ 2 ಕಡೆನೂ ಸ್ಪ್ರೇ ಮಾಡ್ಬೇಕು. ಮಿಲಿ ಬಗ್ಸ್ ಆಲ್ಮೋಸ್ಟ್ ಯಾವಾಗ್ಲೂ ಎಲೆ ಹಿಂದೆನೆ ಇರುತ್ತೆ, ಬಚ್ಚಿಟ್ಕೊಬಿಟ್ಟಿರುತ್ತೆ. ವೈಟ್ ಕಲರ್ ಚಿಕ್ಕ ಚಿಕ್ಕ ಹುಳ ಅದಿದ್ರೆ ಬೇಗನೆ ಗೊತ್ತಾಗ್ಬಿಡುತ್ತೆ ಆ ಗಿಡಕ್ಕೆ ಇರುವೆ ಮುತ್ಕೊಂಡಿರುತ್ತೆ. ಅದೇನಾದ್ರೂ ಆ ಮಿಲಿ ಬಗ್ಸ್ ಏನಾದ್ರೂ ಆಯ್ತು ಅಂತ ಅಂದ್ರೆ ಯಾವುದೇ ಕಾರಣಕ್ಕೂ ಗಿಡಗಳು ಬೆಳವಣಿಗೆಗೆ ಮುಂದೆ ಹೋಗೋದೇ ಇಲ್ಲ, ಎಲ್ಲ ಹಾಳಾಗ್ಬಿಡುತ್ತೆ. ಈ ಗಿಡದಿಂದನೇ ಜಾಸ್ತಿ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು. ಹಾಗೇನಾದ್ರೂ ಆಯ್ತು ಒಂದು ಗಿಡದಲ್ಲಿ ಅಂದ್ರೆ ಅದನ್ನ ತೆಗೆದು ಫಸ್ಟ್ ಸಪ್ರೇಟ್ ಇಟ್ಬಿಡಿ. ಅದನ್ನ ಒಂದು ಬಟ್ಟೆ ತಗೊಂಡು ಮಿಲಿ ಬಗ್ಸ್ ಎಲ್ಲ ತೆಗೆದು ವೈಪ್ ಮಾಡಿಬಿಟ್ಟು ಸ್ಪ್ರೇ ಮಾಡಿಕೊಟ್ರೆ ಇನ್ನೂ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ನಾನು ಲಾಸ್ಟ್ ವೀಕ್ ಆ ಕೆಲಸ ಮಾಡಿದ್ದೆ. ಆಲ್ಮೋಸ್ಟ್ ಎಲೆಲ್ಲೂ ಅಷ್ಟೊಂದು ಇಲ್ಲ, ಈಗ ಹೊಸದಾಗಿ ಹುಟ್ಟಿರ್ತಾವಲ್ಲ, ಅದಕ್ಕೆ ಈ ಥರ ಸ್ಪ್ರೇ ಮಾಡ್ಕೊಂಡ್ರೆ ಆಯ್ತು. ನಂಗೆ ನಿಜಕ್ಕೂ ಈ ಸಲ ತುಂಬ ಬೇಜಾರಾಗಿದೆ, ಪ್ಲ್ಯಾಂಟ್ಸ್ನೆಲ್ಲ ಹಿಂಗೆ ಮಾಡಾಕ್ಬಿಟ್ಟಿದ್ದೀನಲ್ಲ ಅಂತ. ಅದಕ್ಕೆ ಅವನ್ನ ಕೇರ್ ಮಾಡಬೇಕಲ್ವಾ. ಇವಾಗ ವರ್ಮಿ ಕಂಪೋಸ್ಟ್ ಮತ್ತು ಪಾಟಿಂಗ್ ಸಾಯಿಲ್ ಬೇರೆ ಥರನ ಕೊಕೋಪಿಟ್ ಮತ್ತು ಸಾಯಿಲ್ ಎಲ್ಲ ಮಿಕ್ಸ್ ಮಾಡಿ, ಗೊಬ್ಬರ ಮಿಕ್ಸ್ ಮಾಡಿ ಹಾಕೋಣ. ಅದ್ರದ್ದು ಸೈಡಲ್ಲಿ ಮಣ್ಣೆಲ್ಲ ತೆಗೆದು ಅಂತ ಅಂದ್ಕೊಂಡಿದ್ದೀನಿ. ಫಸ್ಟ್ ಎಲ್ಲ ನಾನು ಪೂಜೆಗೂ ಹೂ ತಗೋತಾ ಇರಲಿಲ್ಲ, ಅಷ್ಟು ಹೂ ಬಿಡೋದು. ಇವಾಗ ವಾರಕ್ಕೆ ಒಂದು 3-4 ಹೂ ಬಿಟ್ಟರೆ ಹೆಚ್ಚು ಹಂಗಾಗೋಗಿದೆ. ಮಣ್ಣಲ್ಲಿ ಸತ್ವ ಏನೂ ಇಲ್ಲ ಅನಿಸುತ್ತೆ. ಹಾಗಾಗಿ ಪ್ಲಾಂಟ್ಸ್ನೆಲ್ಲ, ಈವನ್ ಔಟ್ಡೋರ್ ಪ್ಲಾಂಟ್ಸ್ ಇಂದ ವಿಡಿಯೋ ಲಾಸ್ಟ್ ಟೈಮ್ ಹಾಕಿದ್ದೆ, ಯಾರಾದರೂ ನೋಡಿಲ್ಲ ಅಂದರೆ ಅದು ಒಂದ್ಸಲ ನೋಡಿ. ಅದನ್ನು ಐ ಬಟನಲ್ಲಿ ಕೊಡ್ತೀನಿ ನಾನು, ಹೆಂಗೆ ಮಿಕ್ಸ್ ಮಾಡೋದು ಅಂತೆಲ್ಲ. ಅದು ಬಿಟ್ಟರೆ ಈಗ ಸ್ಪೆಷಲಿ ಇಂಡೋರ್ ಪ್ಲಾಂಟ್ಸಿಗೋಸ್ಕರನೇ ಹೋಗಿ ಸ್ವಲ್ಪ ಪ್ಲಾಂಟ್ಸು ಇದೆ, ಅದಕ್ಕೆ ಪಾಟ್ಸ್ ತಗೊಂಡು, ಆಮೇಲೆ ವರ್ಮಿ ಕಾಂಪೋಸ್ಟ್ ಮತ್ತು ಕೊಕೋಪಿಟ್ ತಗೊಂಡು ಬರಬೇಕು.
ಓಕೆ, ನೆಕ್ಸ್ಟ್ ನರ್ಸರಿಲಿ ಸಿಗೋಣ. ಇವತ್ತು ನರ್ಸರಿಗೆ ಹೋಗ್ತಾ ಇದೀವಿ. ಏನ್ ತರಕ್ಕೆ ವರ್ಮಿ ಕಂಪೋಸ್ಟ್ ತರಬೇಕು ಮತ್ತೆ ಪಾಟ್ಸ್ ತರಬೇಕು. ನಮ್ ಡ್ರೈವರ್ ನೋಡಿ, ಡ್ರೈವಿಂಗ್ ಅಲ್ಲಿ ಸ್ಪೆಷಲೈಸೇಷನ್ ಆಗಿದೆ ಅವ್ರದ್ದು. ಈ ಡ್ರೈವರ್ ಅಂದ್ರೆ ಕಾರಾಗ್ತಾ ಇರ್ಲಿಲ್ಲ, ಭಯ ಆಗ್ತಾ ಇದೆ. ಡ್ರೈವಿಂಗ್ ಕ್ಲಾಸ್ ಮುಗ್ದಿನ ನೆಕ್ಸ್ಟ್ ಡೇನೆ ಧೈರ್ಯ ಮಾಡಿ ಕುತ್ಕೊಂಡಿದೀವಿ ಕಾರಲ್ಲಿ. ಡ್ರೈವಿಂಗ್ ಕ್ಲಾಸ್ ಮುಗ್ದ ನೆಕ್ಸ್ಟ್ ಡೇ ನಂಗೆ ಯಾರು ಕಾರೇ ಕೊಡ್ಲಿಲ್ಲ. ಆಮೇಲೆ ನಂದು ಹೊಸ ಜಾಕೆಟ್ ಇದು. ಸೇಫ್ ಆಗಿ ಬಂದಿದೀವಿ ನರ್ಸರಿಗೆ. ಬಂದ ತಕ್ಷಣ ಈ ಪ್ಲಾಂಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ತೋರಿಸ್ತೀನಿ. ಪಾಟ್ಸ್ ಮರ ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಇದೇನೋ ಒಂದು ಚೆನ್ನಾಗಿದೆ. ಅಡಿಕೆ ಗಿಡ ಇಳಿಸ್ತಾ ಇದ್ದಾರೆ. ಹೊಂಗೆ ಮರ ನೋಡಿ ಇಲ್ಲಿ ಪಾಟಿಗೆ ಹಾಕಿಟ್ಟಿದ್ದಾರೆ. ನಾನು ಅದಕ್ಕೆ ನಮ್ಮ ಮನೆ ಹತ್ರ ಹೊಂಗೆ ಗಿಡದ್ದು ಸಸಿಗಳೆಲ್ಲ ಬಿಟ್ಟಿದ್ವಲ್ಲ, ಅವನ್ನ ತಗೊಂಬಂದು ಒಂದ್ ಕಡೆ ನೆಟ್ಟಿದ್ದೀನಿ. ಆ ಥರ ಪಾಟಲ್ಲಿ ಬೆಳೆಸೋಣ ಅಂತ ಮನೆ ಹತ್ರ ತೋರಿಸ್ತೀನಿ ರೀ. ಮಾಡ್ತಾರೆ ಪಾಟಿಂಗ್ ಸಾಯಿಲ್ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ಹಾಕಿಟ್ಟಿದ್ದಾರೆ ಇಲ್ಲಿ. ಆಂಟಿ ಏನೇನು ಹಾಕಿದ್ದೀರಾ ಅದಕ್ಕೆ? ಹಾಂ ಹಾಂ ಹಾಂ, ಮಣ್ಣು 3 ಮಿಕ್ಸ್ ಮಾಡಿ ಹಾಕೋದು. ಒಂದು ಹಾಯ್ ಹೇಳಿ. ದಾಸವಾಳ ಗಿಡ ಅಲ್ಲಿರೋದೆಲ್ಲ ಸೇಲ್ ಆಗಿದೆ ಅಂದ್ರು, ಈ ಕಡೆ ಇದೆ ಅಂದ್ರು, ಅದಕ್ಕೆ ಇಲ್ಲಿ ನೋಡಕ್ ಬಂದಿದ್ರು. ಲಿಚಿ ಫ್ರೂಟ್ಸ್ ನೋಡಿ, ಫ್ರೂಟಿನ ಮರ ಇದು. ಹಣ್ಣಾದ್ರೆ ರೆಡ್ ಆಗುತ್ತಲ್ವಾ? ರೆಡ್ ಆಗುತ್ತೆ. ಅದೇ ಇವಾಗೆಲ್ಲ ರೋಡ್ ಸೈಡ್ ಅಲ್ಲೆಲ್ಲ ಮಾಡ್ತಾ ಇರ್ತಾರಲ್ಲ ಲಿಚಿ ಫ್ರೂಟ್. ಎಷ್ಟು ಚೆನ್ನಾಗಿದೆ. ಇದು 6,000 ಬೋನ್ಸಾಯಿ. ಇವು ಏನ್ ಮರ? ಇವು 3,000. ಈಗೊಂದ್ ಮರ ತೋರಿಸ್ತೀನಿ ನೋಡಿ, 1,20,000 ರೂಪಾಯಿಗೆ ಸೇಲ್ ಆಗಿದೆಯಂತೆ. ಬಹಳ ಚೆನ್ನಾಗಿದೆ ಇದು ಮಾತ್ರ. ಇಲ್ಲಿ ಎಂಟ್ರೆನ್ಸ್ ಅಲ್ಲಿ ನೋಡಿದ್ವಲ್ಲ ಅದೇ ತರ ಇದಂತೆ. ನಾನು ಅದು ಅನ್ಕೊಂಡೆ, ಸಾರಿ. ಇದು 1,20,000 ಅಂತ ಇದು ಈ ಟ್ರೀ. ಆದ್ರೆ ನಂಗೆ ಈ ಟ್ರೀ ಇಷ್ಟ ಆಯ್ತು, ಚೆನ್ನಾಗಿ ಬೆಳೆಸಿದ್ದಾರೆ. ಇದೊಂದು ಕ್ಯಾಕ್ಟಸ್ ಪ್ಲಾಂಟ್ ನೋಡಿ, ನೈಸ್. ಎಷ್ಟು ದಪ್ಪ ಇದೆ. ಬಹಳ ಸೇಲ್ ಆಗ್ಬಿಟ್ಟಿದ್ಯಂತೆ. ನಾನು ನೋಡಿದ್ದು ಒಂದೇ ಒಂದು ಸಿಕ್ತು ನನಗೆ. ಈಗ ರೋಸ್ ನೋಡಕ್ ಹೋಗೋಣ. ಈ ಪ್ಲಾಂಟ್ಸ್ ಎಲ್ಲ ಬೆಳ್ಸಕ್ ಬರಲ್ಲ ನಮಗೆ, ಅದಕ್ಕೆ ತಗೊಳ್ಳಿ. ರೋಸ್ ಗಿಡಗಳು ನೋಡಿ ಮನ್ಸು ತಡೀತಾನೆ ಇಲ್ಲ ನೋಡಿ, ಎಷ್ಟು ಚೆನ್ನಾಗಿದಾವೆ. ಎಲ್ಲ ಬೇರೆಯವ್ರಿಗೆ ಕೊಟ್ಬಿಟ್ಟಿದಾರಂತೆ, ಕೊಡಲ್ಲ ಅಂತ ಇದಾರೆ. ಚಿಕ್ಕ ಸಿನಮನ್ ಪ್ಲಾಂಟ್ಸ್ ಇದೆ ನೋಡಿ, ಇದೆ 70 ರೂಪೀಸ್ ಅಂತೆ. ಒಂದೇ ಇಷ್ಟ ಆಗಿದ್ದು ಇದೊಂದಿದೆ, ಇದೊಂದಿದೆ. ಆರೆಂಜ್ ಕಲರ್ ಇಲ್ಲ ನನ್ನ ಹತ್ರ, ರೆಡ್ ಇದೆ, ಇನ್ನೊಂದು ಕ್ರೀಮ್ ಕಲರ್ ಇದೆ, ಆರೆಂಜ್. ಹಂಗೆ ಒಂದು ಫೋಟೋ ಪಾಟ್ ತಗೊಳ್ಳೋಣ ಅಂತ ಬಂದ್ವಿ, ಫೋಟೋ ಕ್ಲೋಸ್ ಮಾಡ್ಬಿಟ್ಟಿದ್ದಾರೆ. ನೋಡು, ಬರ್ತಾ ಇದೆಯಾ ನಿನ್ ಫ್ರೆಂಡ್ಸಿಗೆ ನೋಡಕ್ ಹೇಳು. ನಾನಂತೂ ನರ್ಸರಿಗೆ ಹೋಗೋದೇ ಅರ್ಧ ರಿಲ್ಯಾಕ್ಸೇಷನ್ಗೆ. ಅಲ್ಲಿ ಗಿಡಗಳು ನೋಡ್ತಾ ಇದ್ರೆ ಹಂಗೆ ಕಳ್ದೋಗಂಗಾಗುತ್ತೆ. ಮತ್ತೆ ನನ್ನ ಹತ್ರ ಯಾವುದಾದ್ರೂ ಪ್ಲಾಂಟ್ಸ್ ಇಲ್ಲ, ತುಂಬ ಇಷ್ಟ ಆಯಿತು ಅಂತ ಅಂದರೆ 1-2 ಪ್ಲಾಂಟ್ನ ತಗೊಬರ್ತೀನಿ. ಆದರೆ ಈ ಸಲ ನನಗೆ ಪಾಟ್ಸ್ ಬೇಕೇ ಬೇಕಿತ್ತು. ಪ್ಲಾಂಟ್ಸ್ ಜಾಸ್ತಿ ಆಗಿದ್ದಾವೆ, ಪಾಟ್ಗಳೇ ಇಲ್ಲ ಖಾಲಿಯಾಗಿದೆ, ಮತ್ತು ಮಣ್ಣೂ ಇಲ್ಲ. ಅದಕ್ಕೆ ಅದೆರಡು ತಗೊಬರೋಣ ಅಂತ ಹೋದ್ವಿ. ಅನ್ಫಾರ್ಚುನೇಟ್ಲಿ ಸಿಕ್ಲೇ ಇಲ್ಲ ನನಗೆ. ಕ್ಯಾಕ್ಟಸ್ ಗಿಡ ನೋಡಿ ಎಷ್ಟು ಚೆನ್ನಾಗಿದೆ, ಮುಳ್ಗಿಡ. ಆಂಟಿ ಇದೆಷ್ಟು? ಇಷ್ಟು ಅದೇ ಸೆಕ್ಯುಲೆಂಟ್ಸ್. ಇವು ನೋಡಿ ಏನ್ ಸಕ್ಕದ ಕಾಣಿಸ್ತಾ ಇದಾವೆ. ಒಂದೇ ಒಟ್ಟಿಗೆ ಇದೆಯಲ್ಲ, ಅದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಕಣಮ್ಮು. ಈ ಫ್ಲವರ್ಸ್ ಒಟ್ಟಿಗೆ ಇದ್ದಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ನಾವ್ ಈ ತರ ಮನೇಲಿ ಬೆಳೆಸೋದು ಕಷ್ಟ ಅಲ್ವಾ, ಅದಕ್ಕೆ ನರ್ಸರಿಗೆ ಬಂದು ನೋಡ್ಕೊಂಡು ಹೋಗ್ಬಿಡೋದು. ಕಾರ್ಡೆಮಮ್ ಗಿಡ ನೋಡಿ, ಬರೀ 25 ರೂಪಾಯಿ. ಏಲಕ್ಕಿ ಗಿಡ ಎಷ್ಟು ಚೆನ್ನಾಗಿದೆ ಅದು. ಆಂಥೋರಿಯಂ ಯಾಕೋ ಇವಾಗ ಈ ತರ ಬರ್ತಾ ಇದೆ. ಫಸ್ಟ್ ಎಲ್ಲ ದಪ್ಪದ್ ಬರೋದು. ಅಲ್ಲೂ ಇದೆ ಆಂಥೋರಿಯಂನಲ್ಲಿ. ಎಷ್ಟು ತರ ಆಂಥೋರಿಯಂ ಗಿಡಗಳಿದೆ ನೋಡಿ. ಇಷ್ಟು ಬರೋ ತರ ಬರ್ತಾನೆ ಇಲ್ಲ ಈಗ ಇವು. ಕಾಫಿ ಗಿಡ ನೋಡಿ, ಕಾಫಿ. ನಾನು ಹಲಸಿನ ಗಿಡ ಅನ್ಕೊಂಡೆ, ಕಾಫಿ. ಇದು ನೋಡಿ ಜಿಜಿ ಪ್ಲಾಂಟ್. ನಮ್ಮನೇಲಿ ನಾನು ಇಟ್ಕೊಂಡಿದ್ದೀನಲ್ಲ, ಇದು ಕಲರ್ ಚೇಂಜು. ನನ್ನ ಹತ್ರ ಇರೋದು
ಏನಿಲ್ಲ ಅಂದ್ರೂ ಇದಕ್ಕೊಂದು 5 ವರ್ಷ ಆಗೈತಾ ಅಂತ ಗಿಡಕ್ಕೆ. ಸಖತ್ ಲೇಟ್ ಇದು. ಇದೊಂದು ಬಾನ್ಸಾಯ್ ನೋಡಿ, ಈ ಥರ ಡಿಸೈನ್ ಎಲ್ಲ ಮಾಡಿದ್ದಾರೆ. ಇದು 35,000 ಓನ್ಲಿ. ಆದರೆ ಚೆನ್ನಾಗಿದೆ. ಇಲ್ಲೊಂದು ನಾನು ಬಿಟ್ಟು ಹೋಗ್ತಾ ಇದ್ದಾರೆ ನೋಡಿ. ಅಲ್ಲಿ ಎಲೆಕ್ಟ್ರಿಕ್ ಕಾರ್ ನೋಡಿ, ಚಾರ್ಜಿಂಗ್ ಹಾಕಿದ್ದಾರೆ. ಶಿವಸೂರ್ಯಕ್ಕೆ ಬಂದಿದ್ದೀವಿ ಕಾಫಿ ಕುಡಿಯೋಣ ಅಂತ. ಬರೀ ಪ್ಲಾಂಟ್ಸ್ ಒಳಗೆ ಓಡಾಡ್ತಾ ಇದೀವಿ. ಇಲ್ಲಂತೂ ಫುಲ್ ಪ್ಲಾಂಟ್ಸ್. ಶಿವಸೂರ್ಯ ಪಕ್ಕ ಒಂದು ಗಿಫ್ಟ್ ಶಾಪ್ ಇದೆ, ಅಲ್ಲಿಗೆ ಬಂದಿದ್ದೀವಿ ಕೀ ಬಂಚ್ ತಗೊಳಕ್ಕೆ. ಅವತ್ತೊಂದು ನೋಡಿದ್ವಿ, ಇಲ್ಲಿ ಚೆನ್ನಾಗಿತ್ತು. ಅಮ್ಮು ಇದು ತಗೊಂಡಿದ್ದಾಳೆ. ಇದೊಂದು ಗುಚ್ಚಿ ಬ್ಯಾಗು ಮತ್ತು ಸ್ಟಾರ್ ಬಾಕ್ಸ್. ಅಮ್ಮ ಇವಳು ಯಾರೋ ಮರಿ ರಾಕ್ಷಸಿ ನೋಡಿ. ಇವರೆಲ್ಲ ರೋಹಿತ್ ಒಪ್ಪನೇ ಇರೋದು ರಾಕ್ಷಸಿ. ಹುಡುಗ ಅಂತ ಗೈಸ್ಗಳು. ನಾನು ಮರಿ ರಾಕ್ಷಸಿ ಅಂದ್ಬಿಟ್ಟೆ. ಮರಿ ರಾಕ್ಷಸ. ಚೆನ್ನಾಗಿದ್ದಾನೆ, ಪರ್ಪಲ್ ಡ್ರೆಸ್ ಹಾಕೊಂಡಂತಾರೆ. ಇದು ಸ್ಟಾರ್ ಬಾಕ್ಸ್. ನೆಕ್ಸ್ಟ್ ಮಮ್ಮಿದಿದೆ ಬ್ಯಾಗು. ಬಂತೆ ಎಲ್ಲ ಹಾಕಿಮ್ಮ. ಫ್ರೆಂಡ್ಸ್ ಎಲ್ಲ ನೋಡ್ಬೇಕಂತ. ಇದೊಂದೇ ಸಕ್ಕತ್ತಾಗಿತ್ತು. ಹಾರ್ಟ್ ವೀಲ್ಸ್ ಅಂದ್ರೆ ಕಣ್ಣೋಗಿದ ವೀಲ್ಸು. ನರ್ಸರಿಗೆ ಅಂತ ಬಂದು ಏನೇನೋ ಮಾಡ್ತಾ ಇದೀವಿ. ಬ್ಯೂಟಿಫುಲ್ ಆಗಿದೆ. ಮಳೆ ಕಮ್ಮಿ ಆಗಿರೋದಕ್ಕೂ ಅದಕ್ಕೂ ಚೆನ್ನಾಗಿದೆ. ಮೋಡ ನೋಡಿ ಎಷ್ಟು ಚೆನ್ನಾಗಿ. ಕ್ಲೌಡ್ಸ್ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದಾವೆ. ಎಲ್ಲಿ ಅಲ್ಲಿ ದೂರ ಇದೆ, ಕ್ಯಾಮ್ರಾ ಕಾಣಲ್ಲ ಬಿಡು. ಈಗ ಒಂದ್ ಬೆಟ್ಟಕ್ಕೆ ಹೋಗ್ತಾ ಇದೀವಿ, ಪಾರ್ವತಮ್ಮನ ಬೆಟ್ಟಕ್ಕೆ. ನಾನು ಇದನ್ನ ಪಾರ್ವತಮ್ಮನ ಬೆಟ್ಟ ಅನ್ಕೊಂಡ್ಬಿಟ್ಟಿದ್ದೆ ಫಸ್ಟ್, ಆದ್ರೆ ಇದು ಸುಮ್ನೆ ಬೆಟ್ಟ. ಪಾರ್ವತಮ್ಮನ ಬೆಟ್ಟಕ್ಕೆ ಈ ಕಡೆ ಹೋಗ್ಬೇಕು. ಪಾರ್ವತಮ್ಮನ ಬೆಟ್ಟ. ಶಿವ ಪಾರ್ವತಿ ಕುತ್ಕೊಂಡ್ಬಿಟ್ಟಿದ್ದಾರೆ. ಬೆಟ್ಟದ ಮೇಲಿಂದ ವ್ಯೂ ಅಂತೂ ಸಕ್ಕತ್ತಾಗಿದೆ. ಇದು ಇಲ್ಲಿಂದ ಹಿಂಗ್ ನೋಡಿ, ಮೇಲೋದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಇಷ್ಟು ಅಲ್ಲಿ ಒಂದೇ ಒಂದ್ ಮರ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಒಂದೇ ಒಂದ್ ಮರ ಕಾಣಿಸ್ತಾ ಇದೆ ನೋಡಿ. ಬೆಟ್ಟಕ್ಕೆ ಏನೋ ಸ್ಟೋರಿ ಇದೆ, ಅದು ನಂಗೂ ಸರಿ ಗೊತ್ತಿಲ್ಲ. ವರ್ಷಕ್ಕೊಂದ್ಸಲ ಜಾತ್ರೆ ಆಗುತ್ತೆ ಅಂತ ಮಾತ್ರ ಗೊತ್ತು ನೋಡಿ. See the view. ಅಪ್ಪ ಒಳ್ಳೆ ಟ್ರಕ್ಕಿಂಗು. ಜಿಮ್ ಇಲ್ದೇ ಇರೋದಕ್ಕೆ 2 ಮರ ಯಾವಾಗ್ಲೂ ಹೂ ಬಿಟ್ಟಿರೋವು, ಮಳೆಗೆಲ್ಲ ಉದ್ರೋಗಿದಾವೆ ಅನ್ಸುತ್ತೆ. ಅಲ್ಲಿಂದ ಹತ್ಕೊಂಡ್ವಿ. ಇನ್ನು ಇಷ್ಟು ದೂರ ಇದೆ. ಬಾಣ ಬಿಟ್ಟಿದ್ರಂತೆ. ಯಾರು? ಲಕ್ಷ್ಮಣ. ತಾವ್ರೆ ಹೂ ಗಿಡ ತಾನೇ ಇದು ಅಲ್ವಾ? ಹಾ, ಸರಿಗ್ ಬೆಳೆದಿಲ್ಲ. ಅಬ್ನಾರ್ಮಲ್ ಆಗಿದೆ ಇದು. ಇದ್ರೊಳಗಡೆ ಪ್ಲಾಂಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ. ಹಾಫ್ ಮೂನ್ ಶೇಪ್ ಅಲ್ಲಿ ಇದೆ ಇದು. ನನ್ಗೆ ಈ ಟೆಂಪಲ್ ಅಲ್ಲಿ, ಈ ಬೆಟ್ಟದಲ್ಲಿ ಇಷ್ಟ ಆಗೋದು ಅಂದ್ರೆ ಅಲ್ಲಲ್ಲಿ ಈ ತರ ಮಾಡಿದ್ದಾರೆ. 1, 2, 3 ಚೆನ್ನಾಗಿದೆ. ಅಲ್ಲ ಎಂಟ್ರಿ ವೇ ಏನ್ ಹೇಳುದು ಇದಕ್ಕೆ. ಇದು ಈ ಪ್ಲೇಸ್ಗೆ ಇನ್ನೊಂದ್ಸತಿ ಬಂದು, ಇನ್ನೊಂದು ಪುಟಾಣಿ ವೀರಭದ್ರ ಸ್ವಾಮಿ ದೇವಸ್ಥಾನ ಇದೆ, ಗುಹೆ ಒಳಗಿದೆ. ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್ ಬಂದಾಗ. ಆಗ ಇದ್ರ ಸ್ಟೋರಿ ಕಂಪ್ಲೀಟ್ ಹೇಳ್ತೀನಿ ನಾನು, ಓಕೆನಾ? ಈಗ ನೋಡಿ ಮಿಸ್ಟ್ ಎಲ್ಲ ಆಗ್ಲೇ ಕವರ್ ಆಗಕ್ಕೆ ಬಂದಿದೆ. ಅಷ್ಟು ಕಾಣಿಸ್ತಾ ಇಲ್ಲ, ಏನು ಬರೀ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಊರೆಲ್ಲ ನೋಡಿ ನಿಂತಿರೋ ನಂದಿ. ಪೂರ್ತಿ ಹತ್ತಲಿಲ್ಲ ಬೆಟ್ಟಕ್ಕೆ. ಈ ವಿಡಿಯೋ ಇನ್ನೊಂದ್ಸತಿ ಇಟ್ಕೊಳ್ಳೋಣ, ಇನ್ನೊಂದ್ಸಲ ಪ್ಲಾನ್ ಇಟ್ಕೊಳ್ಳೋಣ. ಸದ್ಯಕ್ಕೆ ಬಾಯ್ ಪಾರ್ವತಮ್ಮನ ಬೆಟ್ಟ. ನೆಕ್ಸ್ಟ್ ಟೈಮ್ ಬರ್ತೀವಿ. ಅಷ್ಟೊಂದ್ ಶಕ್ತಿ ಇಲ್ಲ, ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತೀನಿ ನಾನು ಅನ್ಕೊಂಡಿದ್ದಾದ್ರೆ. ಡಿಪ್ಲೊಮೇಷನ್ ಹೋಗ್ಬಿಡ್ತಾರ ನಮ್ಮಮ್ಮ. ಡಿಪ್ಲೊಮೇಷನ್ ಹೋಗ್ಬಿಟ್ಟು ನರ್ಸರಿಗೆ ಹೋಗ್ಬೇಕು ಅಂತ ಬಂದು ಅಲ್ಲಿ ಇಲ್ಲಿ ಈ ತರ ಎಲ್ಲ ಸುತ್ತಾಡ್ಕೊಂಡು ಮನೆಗೆ ಹೋದ್ವಿ. ಈ ದಿನ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸಂಜೆ ಔಟಿಂಗ್ ಈ ತರ ಇತ್ತು. ಸಂತೋಷ್ ಮತ್ತೆ ಮುದ್ದನ ತುಂಬಾನೇ ಮಿಸ್ ಮಾಡ್ಕೊಂಡ್ವಿ, ಅವ್ರ ಊರಿಗೆ ಹೋಗಿದ್ರು. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಗಾಯ್ಸ್.